ಪ್ರಕೃತ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಾಳೆಗೆ ನಟ ದರ್ಶನ್ ಅಂಡ್ ಗ್ಯಾಂಗ್ ನ್ಯಾಯಾಂಗ ಬಂಧನದ ಅವಧಿ ಅಂತ್ಯವಾಗುತ್ತೆ. ಮತ್ತೆ ಡಿ ಗ್ಯಾಂಗ್ಗೆ ಜೈಲು ವಾಸ ಕೆಡ್ಡಾ ತೋಡೋದಕ್ಕೆ ತನಿಖಾಧಿಕಾರಿಗಳು ಕೂಡ ಪ್ಲಾನ್ ಮಾಡ್ಕೊಂಡಿದ್ದಾರಂತೆ. ಅದು ಹೇಗಂತೀರಾ ಈ ಸ್ಟೋರಿ ನೋಡಿ. ನಾಳೆ ದರ್ಶನ್ ನ್ಯಾಯಾಂಗ ಬಂಧನ ಅಂತ್ಯ. ನಾಳೆ ಕೋರ್ಟ್ನಲ್ಲಿ ಡೆವಿಲ್ ಭವಿಷ್ಯ ನಿರ್ಧಾರ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಮತ್ತು ಗ್ಯಾಂಗ್ ಪರಪ್ಪನ ಅಗ್ರಹಾರಕ್ಕೆ ಸೇರಿ 27 ದಿನವಾಯಿತು. 2 ಬಾರಿ ಡಿ ಗ್ಯಾಂಗ್ಗೆ ನ್ಯಾಯಾಂಗ ಬಂಧನ ವಿಸ್ತರಣೆಯಾಗಿದ್ದು, ನಾಳೆಗೆ 2 ಬಾರಿ ಆದೇಶಿಸಿದ್ದ ನ್ಯಾಯಾಂಗ ಬಂಧನ ಅವಧಿ ಮುಗಿಯಲಿದೆ. ಹೀಗಾಗಿ ನಾಳೆ ಕೋರ್ಟ್ನಲ್ಲಿ ಡೆವಿಲ್ ಗ್ಯಾಂಗ್ ಭವಿಷ್ಯ ಏನಾಗಲಿದೆ ಎಂಬುದು ಎಲ್ಲರ ಕುತೂಹಲಕ್ಕೆ ಕಾರಣವಾಗಿದೆ. ಈಗಾಗಲೇ 27 ದಿನದ ಜೈಲುವಾಸ ಅನುಭವಿಸಿರುವ ದರ್ಶನ್ ಅಂಡ್ ಟೀಮ್ಗೆ ಮತ್ತೆ ಜೈಲು ದಾರಿ ತೋರಿಸಲು ತನಿಖಾಧಿಕಾರಿ ರಿಮಾಂಡ್ ಅರ್ಜಿ ಸಿದ್ಧ ಮಾಡಿದ್ದಾರಂತೆ. ನಾಳೆ ಪುನಃ ನ್ಯಾಯಾಲಯಕ್ಕೆ ರಿಮಾಂಡ್ ಅರ್ಜಿ ಸಲ್ಲಿಸಲಿರುವ ಪೊಲೀಸರು ಯಾವುದೇ ಕಾರಣಕ್ಕೂ ರಿಲೀಫ್ ನೀಡದಂತೆ ಹಲವು ಕಾರಣಗಳನ್ನು ನ್ಯಾಯಾಲಯದ ಮುಂದಿಡಲಿದ್ದಾರೆ. ಎಲ್ಲ ಆರೋಪಿಗಳಿಗೂ ಅಪರಾಧ ಎಂದು ಗೊತ್ತಿದ್ದು ಕೃತ್ಯ ಕೊಲೆ ಮಾಡಿದ ಬಳಿಕ ಉದ್ದೇಶಪೂರ್ವಕವಾಗಿ ಸಾಕ್ಷ್ಯ ನಾಶ. ಆರೋಪಿಗಳು ಸಾಕ್ಷ್ಯ ನಾಶ ಮಾಡಿರೋದಕ್ಕೆ ಎಫ್ಎಸ್ಎಲ್ ವರದಿ ಪೂರಕ. ಜಾಮೀನು ಪಡೆದ್ರೆ ಪ್ರಕರಣದಿಂದ ತಪ್ಪಿಸಿಕೊಳ್ಳಲು ಪ್ಲಾನ್. ಏಟು ಆರೋಪಿ ಅಭಿಮಾನಿ ಬಳಗ ಮುಖಾಂತರ ಸಾಕ್ಷಿ ಮೇಲೆ ಪ್ರಭಾವ. ಅಲ್ಲದೆ ಆರೋಪಿಗಳು ಹೊರಗೆ ಬಂದ್ರೆ ವಿದೇಶಕ್ಕೆ ಪರಾರಿ ಸಾಧ್ಯತೆ. ತನಿಖೆಯು ಇನ್ನು ಪ್ರಗತಿಯ ಹಂತದಲ್ಲಿದೆ. ಜಾಮೀನು ಬೇಡ. ಹೀಗೆ 10ಕ್ಕೂ ಹೆಚ್ಚು ಅಂಶಗಳ ಉಲ್ಲೇಖ ಮಾಡಿ ಆರೋಪಿಗಳಿಗೆ ಜಾಮೀನು ನೀಡದಂತೆ ಮತ್ತೆ ರಿಮಾಂಡ್ ಅರ್ಜಿ ಸಲ್ಲಿಸಲು ಕಾಮಾಕ್ಷಿಪಾಳ್ಯ ಠಾಣೆ ಪೊಲೀಸರು ಮುಂದಾಗಿದ್ದಾರಂತೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬಿಗ್ ಮಾರ್ನಿಂಗ್ಗೆ ಮತ್ತೆ ಸ್ವಾಗತ. ಅತಿ ದೊಡ್ಡ ಸುದ್ದಿ ಇದು. ವಾಲ್ಮೀಕಿ ನಿಗಮದ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗದಷ್ಟು ಆಳವಾಗಿ ಹೋಗ್ತಾನೆ ಇದೆ. ಕೆಲವರ ಹೆಸರು ಮತ್ತೆ ತಳಕೆ ಹಾಕಿಕೊಳ್ತಾ ಇದೆ. ಕೋಟಿ ಕೋಟಿ ಹಣ ಎಲ್ಲಿ ಹೋಯ್ತು ಅನ್ನುವಂಥ ಪ್ರಶ್ನೆಗೆ ದಿನಕ್ಕೊಂದೊಂದು ರೀತಿಯ ಉತ್ತರ ಸಿಗ್ತಾ ಇದೆ. ಇದು ವಾಲ್ಮೀಕಿ ನಿಗಮ ಬ್ರಹ್ಮಾಂಡ ಭ್ರಷ್ಟಾಚಾರದ ಎಕ್ಸ್ಕ್ಲೂಸಿವ್ ಮಾಹಿತಿ. ಬಗದಷ್ಟು ಬಯಲಾಗ್ತಾ ಇದೆ ಕೋಟಿ ಕೋಟಿ ಭ್ರಷ್ಟಾಚಾರದ ರಹಸ್ಯ. ಈ ಕೋಟಿ ಲೂಟಿಯ ಮೂಲ ಸೂತ್ರಧಾರಿ ಯಾರು ಗೊತ್ತಾ? ರಿಪಬ್ಲಿಕ್ ಕನ್ನಡದಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ. ನಾಗೇಂದ್ರ ಆಪ್ತ ನೆಕ್ಕಂಟಿ ನಾಗರಾಜ್ರಿಂದ ಹಣ ವರ್ಗಾವಣೆಯಾಗಿದೆ. ನೆಕ್ಕಂಟಿ ಸಂಬಂಧಿ ಕೂಡ ವೆಂಕಟರಾವ್ ರೆಡ್ಡಿ ಅವರ ಕುಟುಂಬಕ್ಕೆ ಹಣ ಸಂದಾಯ ಆಗಿತ್ತು ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಇಬ್ರು ಪುತ್ರಿಯರು ಮೊಮ್ಮಗನ ಅಕೌಂಟ್ಗೆ ಒಟ್ಟು 98 ಲಕ್ಷ ರೂಪಾಯಿ ಟ್ರಾನ್ಸ್ಫರ್ ಆಗಿತ್ತಂತೆ. ಕಮಿಷನ್ ಆಸೆ ತೋರಿಸಿ ಹಣ ಟ್ರಾನ್ಸ್ಫರ್ ಮಾಡಿದ್ದಾರೆ ನೆಕ್ಕಂಟಿ ನಾಗರಾಜ್. ಇಡಿ ಸೂಚನೆಯ ಮೇರೆಗೆ 4 ಅಕೌಂಟ್ಗಳನ್ನು ಕೂಡ ಸದ್ಯ ಸೀಸ್ ಮಾಡಲಾಗಿದೆ. ಕರ್ನಾಟಕ ಗ್ರಾಮೀಣ ಬ್ಯಾಂಕ್ನಲ್ಲಿರುವ ಅಕೌಂಟ್ ಸದ್ಯ ಸೀಸ್ ಆಗಿದೆ. ಮಾರ್ಚ್ 8ರಂದು 4 ಅಕೌಂಟ್ಗೆ ಈ 98 ಲಕ್ಷ ರೂಪಾಯಿ ಹಣ ವರ್ಗಾವಣೆ ಆಗಿತ್ತು. ಜಮೆ ಆಗಿರುವ ಬಗ್ಗೆ ಕೂಡ ಪಾಸ್ಬುಕ್ನಲ್ಲಿ ಉಲ್ಲೇಖ ಆಗಿದೆ. ಕಮಿಷನ್ ಆಸೆ ತೋರಿಸಿ ಹಣ ಟ್ರಾನ್ಸ್ಫರ್ ಮಾಡಿದ್ರು ಅನ್ನುವಂತಹ ವಿಚಾರ ಇಡಿ ತನಿಖೆಯಿಂದ ಬೆಳಕಿಗೆ ಬಂದಿದೆ. ಬಟ್ ಎಲ್ಲ ಅಕೌಂಟ್ಗಳು ಕೂಡ ಈಗ ಸೀಸ್ ಆಗಿದೆ. ಓಕೆ, ಇದರ ಬಗ್ಗೆ ಒಂದು ಮಾಹಿತಿ ನಿಮ್ಮ ಮುಂದೆ. ನೋಡಿ, ಫುಲ್ ಫ್ರೇಮ್ ತಗೊಳ್ಳಿ. ಫುಲ್ ಫ್ರೇಮ್ ತಗೊಳ್ಳಿ ಅದನ್ನ. ಅಲ್ಲ, ಯಾರ್ಯಾರು ಆರೋಪಿಗಳು ಅಂತ ನನಗೆ ಕಾಣಲ್ಲ. ನೋಡಿ, ನೆಕ್ಕಂಟಿ ನಾಗರಾಜಿಂದ ಯಾರ್ಯಾರಿಗೆಲ್ಲ ವೆಂಕಟರಾವ್ ರೆಡ್ಡಿಗೆ 12 ಲಕ್ಷ ಹೋಗುತ್ತೆ. ಆಮೇಲೆ ಲಕ್ಸಂಪಾನಿ ಲಕ್ಷ್ಮಿಗೆ 25 ಲಕ್ಷ ಹೋಗುತ್ತೆ. ರತ್ನಕುಮಾರ್ಗೆ 25 ಲಕ್ಷ ಹೋಗುತ್ತೆ. ಸುನಿಲ್ಗೆ 36 ಲಕ್ಷ ಹೋಗುತ್ತೆ. ನಾಗೇಂದ್ರ ಆಪ್ತನ ಅಕೌಂಟಿಂದ ಹಣ ವರ್ಗಾವಣೆ, ನೆಕ್ಕಂಟಿ ನಾಗರಾಜ್ ಅಕೌಂಟಿಂದಲೇ ಯಾವ ರೀತಿ ಹಣ ವರ್ಗಾವಣೆ ಆಗುತ್ತೆ. ವೆಂಕಟರಾವ್ ರೆಡ್ಡಿ ಹಾಗೂ ಆತನ ಕುಟುಂಬಕ್ಕೆ ಲಕ್ಷ ನೆಕ್ಕಂಟಿ ನಾಗರಾಜ್ ಸಂಬಂಧಿಯಾಗಿರುವ ವೆಂಕಟರಾವ್, ಆನಂತರ ವೆಂಕಟರಾವ್ ಪುತ್ರರು ಹಾಗೂ ಮೊಮ್ಮಗನಿಗೆ ಹಣ. ವೆಂಕಟರಾವ್ ರೆಡ್ಡಿ ಪುತ್ರರಾದ ಲಕ್ಕನ್ಸಾನಿ ಲಕ್ಷ್ಮಿ, ರತ್ನಕುಮಾರಿ, ಮೊಮ್ಮಗ ಸುನಿಲ್ ಅಕೌಂಟ್ಗೆ ಹಣ. ವೆಂಕಟರಾವ್ ರೆಡ್ಡಿ ಅಕೌಂಟಿಗೆ 12 ಲಕ್ಷ, ಲಕ್ಕನ್ಸಾನಿ ಲಕ್ಷ್ಮಿ, ರತ್ನಕುಮಾರಿಗೆ ತಲಾ 25 ಲಕ್ಷ, ಒಟ್ಟು 98 ಲಕ್ಷ ಯಾವ ರೀತಿ ಹೋಗುತ್ತೆ ಇದನ್ನು ಈಗ ಬಯಲಿಗೆ ಎಳೆದಿದೆ ಇಡಿ.
ಆರ್ಭಟಕ್ಕೆ ಕರಾವಳಿ ನಲುಗಿ ಹೋಗಿದೆ. ಗುಡ್ಡ ಕುಸಿದು 7 ಮಂದಿ ಜೀವಂತವಾಗಿ ಸಮಾಧಿಯಾಗಿದ್ದಾರೆ. ರಕ್ಷಣಾ ತಂಡ ಹರಸಾಹಸ ಪಟ್ಟು 4 ಮೃತದೇಹವನ್ನು ಹೊರತೆಗೆದಿದ್ದಾರೆ. ಇನ್ನ 3 ರಕ್ಷಣಾ ಕಾರ್ಯಾಚರಣೆ ಸ್ಥಳದಲ್ಲಿ ಆಗ್ತಾ ಇದೆ. ಬಟ್ ಗಂಭೀರ ಆರೋಪ, ಅವೈಜ್ಞಾನಿಕ ಕಾಮಗಾರಿಯೇ ಇಷ್ಟಕ್ಕೆಲ್ಲ ಕಾರಣ ಅನ್ನುವಂಥ ಆರೋಪ ಕೂಡ ಕೇಳೋದು ಸಿಗ್ತಾ ಇದೆ. ಈ ಕುರಿತ ಒಂದು ವರದಿ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ದುರಂತ, ಮಹಾದುರಂತ. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲದ ಶಿರೂರು ಬಳಿ ಮಹಾದುರಂತ ಸಂಭವಿಸಿದೆ. ಮೇಘ ಸ್ಫೋಟಕ್ಕೆ ಏಕಾಏಕಿ ಗುಡ್ಡ ಕುಸಿದು ಬಿಟ್ಟಿದೆ. ರಸ್ತೆ ಬದಿಗಿದ್ದ ಅಂಗಡಿ ಮೇಲೆ ಮಣ್ಣು ಜರುಗಿದೆ. ಒಂದಲ್ಲ ಎರಡಲ್ಲ ಬರೋಬ್ಬರಿ 7 ಮಂದಿ ಜೀವಂತ ಸಮಾಧಿಯಾಗಿದ್ದಾರೆ. ಗುಡ್ಡದಡಿ ಸಿಲುಕಿ 7 ಜನ ಜೀವಂತ ಸಮಾಧಿ. ರಸ್ತೆ ಬದಿಗಿದ್ದ ಅಂಗಡಿ ಮೇಲೆ ಗುಡ್ಡದ ಮಣ್ಣು ಜರುಗಿದ ಪರಿಣಾಮ ಅಂಗಡಿಯಲ್ಲಿದ್ದ 15 ಮಂದಿ ನಾಪತ್ತೆಯಾಗಿದ್ರು. ಈ ಪೈಕಿ 7 ಮಂದಿ ಮಣ್ಣಿನ ಅಡಿ ಸಿಲುಕಿ ಜೀವಂತ ಸಮಾಧಿಯಾಗಿದ್ದಾರೆ. ಮಣ್ಣಿನ ಅಡಿ ಸಿಲುಕಿ ಜೀವಂತ ಸಮಾಧಿಯಾಗಿದ್ದ 4 ಮೃತದೇಹಗಳು ಸಿಕ್ಕಿವೆ. ಶಾಂತಿ ನಾಯ್ಕ, ಲಕ್ಷ್ಮಣ ನಾಯ್ಕ, ರೋಷನ್ ಮತ್ತು ಓರ್ವ ಲಾರಿ ಚಾಲಕನ ಮೃತದೇಹ ಗೋಕರ್ಣ ಸಮೀಪದ ದುಬ್ಬನಶಶಿ ಬಳಿ ಪತ್ತೆಯಾಗಿದೆ. ಇನ್ನು ಭೂ ಸಮಾಧಿಯಾದವರ ಬಗ್ಗೆ ನಿಖರವಾದ ಸಂಖ್ಯೆ ತಿಳಿದು ಬಂದಿಲ್ಲ. ಇನ್ನು ಮೃತದೇಹಗಳನ್ನು ಹೊರತೆಗೆಯಲು ಎನ್ಡಿಆರ್ಎಫ್, ಎಸ್ಡಿಆರ್ಎಫ್, ಪೊಲೀಸ್ ಹಾಗೂ ಅಗ್ನಿಶಾಮಕ ಸಿಬ್ಬಂದಿ ಹರಸಾಹಸ ಪಡುತ್ತಿದ್ದಾರೆ. ಆದರೆ ರಕ್ಷಣಾ ಕಾರ್ಯಕ್ಕೆ ನಿರಂತರವಾಗಿ ಸುರಿಯುತ್ತಿರೋ ಮಳೆಯೇ ಅಡ್ಡಿಯಾಗಿದೆ. ಘಟನಾ ಸ್ಥಳಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ ವೈದ್ಯ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಈ ವೇಳೆ ಸ್ಥಳೀಯರು ರಸ್ತೆ ಕಾಮಗಾರಿಯ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದರು. ಈ ಆಯುರ್ವೇದ ಕಂಪನಿಯವರು ಮಾಡಿದಂತ ಕೆಟ್ಟ ಕೆಲಸದ ಕಾಮಗಾರಿಯ ಪರಿಣಾಮವಾಗಿ ಈ ಒಂದು ಅನಾಹುತ ಸಂಭವಿಸಿದೆ ಅಂತ ಹೇಳ್ತಿದ್ದೇನೆ. ಅಂಗಡಿಯ ಮೇಲ್ಭಾಗದಲ್ಲಿ ಗುಡ್ಡ ಬೀಳುತ್ತದೆ ಎನ್ನುವುದು ಪ್ರತಿಯೊಬ್ಬ ಅಧಿಕಾರಿಗಳಿಗೂ ಗೊತ್ತು. ಅದೇ ದಾರಿಯಲ್ಲಿ ಪ್ರತಿಯೊಂದು ಅಧಿಕಾರಿಗಳು ನಡೆದು ಹೋಗುತ್ತಿರುವಂತಹ ಭಾಗ. ಆವತ್ತು ಅಧಿಕಾರಿಗಳಿಲ್ಲ, ಇವತ್ತು ಆತ್ಮ ಹೋದ ಮೇಲೆ ಅಧಿಕಾರಿಗಳ ಸಮೂಹ ಈ ಒಂದು ಅಂಗಡಿಯ ಹತ್ತಿರ. ಯಾಕೆ? ಶಿರೂರು ಗ್ರಾಮದಲ್ಲಿ ಗಂಗಾವಳಿ ನದಿಯ ಪಕ್ಕದಲ್ಲಿ ನೇರವಾಗಿ ಗುಡ್ಡವನ್ನ ಕೊರೆಯಲಾಗಿದೆ. ವೈಜ್ಞಾನಿಕವಾಗಿ ಕೊರೆಯದ ಕಾರಣ ಗುಡ್ಡದ ಮಣ್ಣು ಜರುಗಿದೆ. ಇದಕ್ಕೆಲ್ಲ ಚತುಷ್ಪಥ ರಸ್ತೆ ಕಾಮಗಾರಿಯೇ ಕಾರಣ ಎಂದು ಸಚಿವರು ಆರೋಪಿಸಿದ್ದಾರೆ. ನಾನು ಬಹಳ ನೋವಿಂದ ಹೇಳ್ತೀನಿ, ಇದಕ್ಕೆ ಈ ಸಾವಿಗೆ ಈ ರೋಡ್ ಪರಿಸ್ಥಿತಿ ಹೀಗಾಗಲಿಕ್ಕೆ ನೇರವಾಗಿ ಹೇಳ್ತೀನಿ. ಇದ್ರ ಜೊತೆ ಜನಪ್ರತಿನಿಧಿಗಳು ಇದ್ದಾರೆ, ಅಧಿಕಾರಿಗಳು ಇದ್ದಾರೆ. ಅವರಿಗೆ ನಾಚಿಕೆ ಆಗಬೇಕು. ಇಂಥವ್ರಿಗೆ ಸಪೋರ್ಟ್ ಮಾಡ್ತಾರಲ್ಲ, ನಾಚಿಕೆ ಆಗಬೇಕು. ಜನ ತ್ಯಾಗ ಮಾಡಿದ್ದಾರೆ. ನೀವು ಎಷ್ಟು